ಸತೀಶ್ ಜಿ ಕೆ ತೀರ್ಥಹಳ್ಳಿಯವರ ಪ್ರಜಾವಾಣಿಯ ಸಂಗತ ಅಂಕಣದ ವಾಚನ. ಅಂತರಂಗದ ಅರಿವಿಗೊಂದು ಚಳವಳಿ. ನಾವು ಬದುಕಿನಲ್ಲಿ ಕೆಲವು ತತ್ವಗಳನ್ನಾದರೂ ಅಳವಡಿಸಿಕೊಳ್ಳಲೇಬೇಕಾಗುತ್ತದೆ. ಕಾಲ ಸರಿಯುವುದು, ಜೀವ ವಿಕಸಿಸುವುದು, ಯುಗಪಲ್ಲಟ ಜರುಗುವುದೆಲ್ಲವೂ ಸೃಷ್ಟಿ ಸಹಜ ವಿದ್ಯಮಾನಗಳೇ. ಪ್ರತಿ ಕಾಲಘಟ್ಟದಲ್ಲಿಯೂ ಯುಗಧರ್ಮವೊಂದು ರಾರಾಜಿಸುತ್ತದೆ. ಬದುಕು ಬರಹ, ಆದ್ಯತೆ ಮಾನ್ಯತೆಯು ಪೂರಕವಾಗಿ ಬದಲಾಗುತ್ತವೆ. ಅಂತೆಯೇ ಇಂದಿನದು ತಂತ್ರಜ್ಞಾನವನ್ನು ಆತುಕೊಂಡ ಆಧುನಿಕತೆ. ಸಹಜವಾಗಿ ಅದು ವಿಜ್ಞಾನದ ಮೂಲಗುಣವಾದ ಸತ್ಯ, ವಾಸ್ತವ, ಮುಕ್ತತೆ, ವಿವೇಚನೆಯ ಕಡೆಗೆ ವಾಲಬೇಕು. ಆದರೆ ಯಾಕೋ ಹಾಗಾಗುತ್ತಿಲ್ಲ. ಮಾನವ ಜಗತ್ತು ಕೃತಕ, ಸುಳ್ಳು, ಅವಾಸ್ತವ ಭ್ರಾಂತಿಗಳಲ್ಲಿ ಮುಳುಗಿಳುತ್ತಿದೆ. ಸರಳ ಜೀವನ ಶೈಲಿ, ಸಂಪನ್ಮೂಲಗಳ ಹಿತಮಿತ ಬಳಕೆಯ ವಿವೇಕ ಮಾರ್ಗ ಮರೆತಂತಿದೆ. ವ್ಯವಸ್ಥೆಯು ಪರಿಸರ ಪೂರಕ ನೀತಿ ನಿರೂಪಣೆಗಳನ್ನು ಒಳಗೊಳ್ಳಬೇಕಾದ ಹೊತ್ತಿನಲ್ಲಿ ಅಭಿವೃದ್ಧಿಯ ಅಂಧ ಮಾರ್ಗವನ್ನು ಪಠಿಸುತ್ತಿದೆ. ಸಹಬಾಳ್ವೆಯ ಮೂಲತತ್ವ ಮಾಯವಾಗಿ ದ್ವೇಷ, ಹಿಂಸೆ, ಕ್ರೌರ್ಯ, ಯುದ್ಧಗಳನ್ನು ಆರಾಧಿಸುತ್ತಿದೆ. ಪರಿಸರ ವ್ಯವಸ್ಥೆಯಲ್ಲಿ ಬರೀ ಸಣ್ಣ ಭಾಗವಾಗಿರುವ ನಾವು ಪ್ರಾಥಮಿಕ ತಿಳಿವು ಮಾತ್ರವೇ ನಮ್ಮ ನಾಗರಿಕತೆಯ ಪಥವನ್ನು ಸರಿಯಾದ ದಿಕ್ಕಿಗೆ ತಿರುಗಿಸಲು ಸಹಕರಿಸಬಹುದೇನು? ಹೌದು, ಸಾಮಾಜಿಕ ಬದುಕಿನಲ್ಲಿ ನೈತಿಕತೆ ಎಂಬುದೀಗ ಸವಕಲು ನಾಣ್ಯ. ಭೋಗ ಜೀವನವೇ ಎಲ್ಲರ ಧ್ಯಾನ. ಸ್ವಾರ್ಥ ಚಿಂತನೆಯೇ ಆರಾಧನೆ. ವೈಯಕ್ತಿಕ ಸಂಪತ್ತಿನ ವೃದ್ಧಿಯೇ ನಿತ್ಯದ ಬಯಕೆ, ಕನವರಿಕೆ. ಮುಂದಿನ ದಿನಗಳು ಸಹ್ಯವಾಗಬೇಕಾದರೆ ಇಂತಹ ಸಂಕೀರ್ಣ ಮನಸ್ಥಿತಿಯುಳ್ಳ ಇಂದಿನ ಜಮಾನದ ಪಯಣದ ದಿಕ್ಕು ಬದಲಾಗಲೇಬೇಕು. ಹಾಗಾಗಲು ಮೊದಲಿಗೆ ನಮ್ಮ ಅಭಿವೃದ್ಧಿಯ ಪರಿಭಾಷೆ ಬದಲಾಗಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿಯೇ ರಾಜಕೀಯ ವ್ಯವಸ್ಥೆಗಳ ಪುನರ್ರಚನೆ ಸಾಧ್ಯವಾಗಬೇಕು. ಧಾರ್ಮಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ನಿಲುವುಗಳು ಬದಲಾಗಬೇಕು. ಇಂದಿನ ಜಾಗತೀಕೃತ ಜೀವನ ಶೈಲಿಯ ಆಧಾರದಲ್ಲಿ ಅವು ಒಂದಕ್ಕೊಂದು ಪೂರಕವಾಗಿರಬೇಕು. ಅತಿಯಾದ ಉತ್ಪಾದನೆ, ಬೇಕಾಬಿಟ್ಟಿಕೊಳ್ಳುವಿಕೆ, ಅರೆಬರೆ ಬಳಸುವಿಕೆ, ಎಸೆಯುವಿಕೆಗಳ ಮೇಲೆ ಕೊಳ್ಳುಬಾಕ ಸಂಸ್ಕೃತಿ ನಿಂತಿದೆ. ಕೃಷಿ, ಕೈಗಾರಿಕಾ ಉತ್ಪನ್ನಗಳು, ಮನರಂಜನೆ ಉಪಕರಣಗಳು, ಐಷಾರಾಮಿ ವಾಹನಗಳು, ಅಗಲವಾದ ರಸ್ತೆಗಳು, ಆಧುನಿಕ ರೈಲು, ವಿಮಾನಯಾನ, ಸುರಂಗ ಮಾರ್ಗ, ಫ್ಲೈಓವರ್, ಬಹುಮಹಡಿ ಕಟ್ಟಡ, ಉದ್ದಿಮೆಗಳು ಎಲ್ಲವೂ ಇದರಲ್ಲಿ ಒಳಗೊಳ್ಳುತ್ತವೆ. ಆರ್ಥಿಕ ಪ್ರಗತಿಯನ್ನು ಅಳೆಯುವ ಇಂದಿನ ಮಾಪಕ ಬರೀ ಹಣದ ಮೂಲ ಮತ್ತು ಹರಿವಿನ ಕುರಿತಾಗಿವೆ. ನೈಸರ್ಗಿಕ ಸಂಪನ್ಮೂಲಗಳನ್ನು ರೂಪಾಂತರಿಸಿ ತಯಾರಿಸುವ ಸರಕುಗಳೇ ಎಲ್ಲದಕ್ಕೂ ಮೂಲವಾಗಿವೆ. ಆದರೆ ಹಕ್ಕು ಹೊಂದಿರುವ ಸರ್ಕಾರಕ್ಕಾಗಲಿ ಖಾಸಗಿ ಸಂಸ್ಥೆಗಳಿಗಾಗಲಿ ನೈಸರ್ಗಿಕ ಸಂಪತ್ತುಗಳನ್ನು ಹಣವನ್ನಾಗಿ ಪರಿವರ್ತಿಸುವ ಕಡೆಗೆ ಆಸಕ್ತಿಯೇ ವಿನಃ ಕಳೆದುಕೊಳ್ಳುತ್ತಿರುವ ನೈಸರ್ಗಿಕ ಸಂಪತ್ತು, ಅದರ ಮೌಲ್ಯದ ಕುರಿತು ಇಲ್ಲ. ಹಾಗಾಗಿ ಜನಮಾನಸಕ್ಕೆ ಪರಿಸರ ನಾಶವೂ ಅಭಿವೃದ್ಧಿಯಂತೆಯೇ ತೋರುತ್ತಿದೆ. ಮಾರುಕಟ್ಟೆ ಆಧಾರಿತ ಮಾದರಿಗಳ ರೂಪದಲ್ಲಿ ದೊರೆತ ಪೆಟ್ರೋ ರಾಸಾಯನಿಕಗಳು, ಪ್ಲಾಸ್ಟಿಕ್ ಎಂಬ ರಾಕ್ಷಸ ಅವತಾರಗಳನ್ನು ತಾಳಿಕೊಳ್ಳುವುದು ಪರಿಸರಕ್ಕೆ ಕಷ್ಟ. ತಂತ್ರಜ್ಞಾನವನ್ನು ಬಲ್ಲವರಲ್ಲಿ ಇರುವ ಇತರ ಕ್ಷೇತ್ರಗಳ ಬಗೆಗಿನ ಅಜ್ಞಾನ, ಮಾಹಿತಿ ಕೊರತೆ ಮತ್ತು ಎಲ್ಲವನ್ನೂ ಹಣದ ಲೆಕ್ಕಾಚಾರದಲ್ಲಿ ನೋಡುವ ಮನೋಭಾವದಲ್ಲಿ ಇಡೀ ನಾಗರಿಕತೆಯೇ ಸ್ವಾರ್ಥ, ಸಂಕುಚಿತ ಮತ್ತು ಸ್ವಕೇಂದ್ರಿತವಾಗಿ ರೂಪುಗೊಂಡಿದೆ. 4 ತಲೆಮಾರುಗಳಿಗೆ ಆಗುವಷ್ಟು ಸ್ಥಿರಾಸ್ತಿ, ಧನಕನಕಗಳನ್ನು ಕಾಪಿಡುವ ಮಂದಿ ಮುಂದೆ ಆ ಸಂಪತ್ತಿನ ಬಳಕೆಗಾದರೂ ಆರೋಗ್ಯಕರ ಪರಿಸರವನ್ನು ಉಳಿಸಿ ಹೋಗುವುದನ್ನು ಮರೆತಿರುತ್ತಾರೆ. ಇಂತಹ ಮನಸ್ಥಿತಿಯಿಂದ ನಾಗರಿಕ ಸಮಾಜ ಬಿಡುಗಡೆಗೊಳ್ಳಬೇಕು. ಅದಕ್ಕೊಂದು ಅಂತರಂಗದ ಚಳುವಳಿ ಬೇಕು. ಶ್ರಮ ಸಂಸ್ಕೃತಿ, ಸರಳ ವ್ಯಕ್ತಿತ್ವಗಳನ್ನು ಗೌರವಿಸುವ ಸಮಾಜ ಮತ್ತು ಸಾರ್ವಕಾಲಿಕ ಜೀವನ ಮೌಲ್ಯ, ವೃತ್ತಿ ಕೌಶಲ್ಯಗಳನ್ನು ಬೆಳೆಸುವಂಥ ಶಿಕ್ಷಣವಷ್ಟೇ ನಮ್ಮ ಆಯ್ಕೆಯಾಗಬೇಕು. ಅದೊಂದೇ ಮುಂಬರುವ ನೈತಿಕ ಅಂಧಪತನ, ಪರಿಸರ ಪ್ರಕೋಪ, ಶಕ್ತಿ ಮುಗ್ಗಟ್ಟಿನ ದುರಿತ ಕಾಲದಲ್ಲಿ ನಮ್ಮನ್ನು ಉಳಿಸಿತು.
ದುಂದು ವೆಚ್ಚ, ಐಷಾರಾಮಿ ಬದುಕನ್ನು ನಿರಾಕರಿಸಿ ಬಾಯಾಡಂಬರ ಮತ್ತು ಸಂಪತ್ತಿನ ಅಸಹ್ಯಕರ ಪ್ರದರ್ಶನಕ್ಕೆ ಹಂಬಲಿಸದೆ ಪರಿಸರಕ್ಕೆ ಪೂರಕವಾದ ಸರಳ ಮಾದರಿಯನ್ನು ಅಪ್ಪಿಕೊಳ್ಳುವುದು ನೈತಿಕ ಔನ್ನತ್ಯದೆಡೆಗೆ ನಮ್ಮ ವ್ಯಕ್ತಿತ್ವವನ್ನು ತಿರುಗಿಸುವುದು. ಮಕ್ಕಳೆದುರು ಸ್ವತಃ ಮಾದರಿಯಾಗಿ ಉಳಿಯುವುದು, ಯಂತ್ರದಲ್ಲಿ ತಯಾರಾದ ಉತ್ಪನ್ನಗಳು ಮತ್ತು ಸಿದ್ಧಪಡಿಸಿದ ಆಹಾರ ಪದಾರ್ಥಗಳ ಬಳಕೆಯನ್ನು ನಿಯಂತ್ರಿಸಿಕೊಳ್ಳುವುದು, ನಮ್ಮ ಹಳ್ಳಿಗಳಿಗೆ, ಸಂಸ್ಕೃತಿಯ ಬೇರುಗಳಿಗೆ ಹಿಂದಿರುಗುವುದು, ಸ್ವಾವಲಂಬನೆಯ ಕೃಷಿ, ಕೈಮಗ್ಗ, ಗೃಹೋಪಯೋಗಿ ವಸ್ತುಗಳ ತಯಾರಿಕೆಯಲ್ಲಿ ತೊಡಗಿಕೊಳ್ಳುವುದು, ಶರಣರು ಪ್ರತಿಪಾದಿಸಿದ ಕಾಯಕ ಧರ್ಮದ ಪಾಲನೆ, ಅಸಂಗ್ರಹ ಮಾದರಿ, ದಾಸೋಹ, ಸಮಸಮಾಜ ತತ್ವಗಳನ್ನು ಅಳವಡಿಸಿಕೊಳ್ಳುವುದು, ಪರಿಸರದ ಘಟಕಗಳಾದ ಮಣ್ಣು, ನೀರು, ಗಾಳಿಯ ಮೂಲಗುಣ ಮುಕ್ಕಾಗದಂತೆ ಕಾಳಜಿಯ ಜೀವನ ಕ್ರಮದೆಡೆಗೆ ಹೆಜ್ಜೆ ಹಾಕುವುದು. ಹೀಗೆ ಎಲ್ಲ ನಾಗರಿಕತೆಗಳು ನಾಶ ಹೊಂದುವಂತೆ ಇಂದಿನ ಕಾಲಘಟ್ಟವೂ ನಾಳೆಗೆ ಸ್ಥಿತ್ಯಂತರ ಕಾಣಬಹುದು. ಅದು ಅಪಾಯಕಾರಿಯಾಗಿ ಭವಿಷ್ಯದಲ್ಲಿ ಬದುಕುವವರ ನಿದ್ದೆ ನೆಮ್ಮದಿ ಕಸಿದುಕೊಳ್ಳಬಾರದೆಂದರೆ ನಾವೀಗ ವಿವೇಕದ ಹಾದಿ ತುಳಿಯಬೇಕು. ಸಮಗ್ರ ಶಿಕ್ಷಣ ಮತ್ತು ಮೌಲ್ಯಯುತ ಸಮಾಜಗಳು ಮಾತ್ರ ಆ ದಿಕ್ಕಿನಲ್ಲಿ ತಲೆಮಾರುಗಳನ್ನು ಕೈ ಹಿಡಿದು ನಡೆಸಬಲ್ಲವು. ಧನ್ಯವಾದಗಳು ಸ್ನೇಹಿತರೆ.